ಹಲೋ, ನಮಸ್ಕಾರ. ನಾನು ಪೂಜಾ ಹರೀಶ್. ಸೊ ಐ ಆಮ್ ಅ ಹೆಚ್ ಆರ್ ಆ್ಯಂಡ್ ಫಿನಾನ್ಸ್ ಪ್ರೊಫೆಷ್ನಲ್ ಇನ್ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. ಸೊ ಸೈಕ್ಲಿಂಗ್ ಜರ್ನಿ ಅಂತ ಹೇಗೆ ಶುರು ಆಯಿತು ಅಂತ ನಮ್ಮ ಲೈಫಲ್ಲಿ ಇನ್ 2019 ಅನಿಸುತ್ತೆ. ವಿನಯ್ ಸರೇ ನನ್ನ ಸೈಕಲ್ ಸ್ಟಾರ್ಟ್ ಮಾಡಿ ಆಗತ್ತೆ ಅಂತ ನಾನು ಆ ಸೈಕಲ್ 10th ಸ್ಟ್ಯಾಂಡರ್ಡಲ್ಲಿ ನಾನು ಬಿಟ್ಟಿರೋದು. ಸರ್ ಏನು ತಮಾಷೆ ಮಾಡ್ತೀರಾ ಅಂದಿದ್ದೆ ಅವತ್ತು. ಸೊ ಇಟ್ ಹ್ಯಾಸ್ ಟೇಕನ್ ಟು ದಿಸ್ ಜರ್ನಿ ನಾವು. ಐ ಥಿಂಕ್ ದ ಫಸ್ಟ್ ಫಾರ್ಮೋಸ್ಟ್ ಪರ್ಸನ್ ನಾನು ಏನೇನು ಮಾಡಿದ್ದೀನಿ ಅದೆಲ್ಲದಕ್ಕೂ ವಿನಯ್ ಸಿಂಗ್ ವಾಸ್ ಬಿಹೈಂಡ್ ಮೀ. ಸೊ ಅದು ಇಟ್ ವಾಸ್ ಜಸ್ಟ್ ಜಿಸ್ಟ್ ಆಫ್ ಇಟ್. ಆ್ಯಂಡ್ 2019 ನಾವು ಆಗ ಸ್ಟಾರ್ಟ್ ಮಾಡಿದ್ರಿಂದ ಕೋವಿಡ್ ಬಂತು, ಸುಮಾರು ಟೈಮ್ ನಮಗೆ ಸಿಕ್ತು, ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇನ್ ಆ್ಯಂಡ್ ಅರೌಂಡ್ ಮೈಸೂರನ್ನ ಫಸ್ಟ್ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಹಾಗೆ ಮಾಡ್ತಾ ವೆಸ್ಟರ್ನ್ ಘಾಟ್ಸ್ ಕಡೆ ಚಾರ್ಮುಡಿ ಘಾಟು, ಆಗುಂಬೆ ಅಂತ, ಊಟಿ ಸೈಕ್ಲಿಂಗ್ ಸುಮಾರು ಜರ್ನೀಸ್ ಆ ಥರ ಎಲ್ಲ ಒಂದಾದ್ಮೇಲೆ ಒಂದು ಏನೋ ಟೈಮು ಇತ್ತು, ಪ್ರಾಕ್ಟೀಸ್ ಮಾಡ್ಬೋದು ಅಂತ ಅನ್ನಿಸ್ತಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಸ್ವಲ್ಪ ವಿ ಫೋಕಸ್ಡ್ ಮೋರ್ ಆನ್ ಸೈಕ್ಲಿಂಗ್. ಆ್ಯಂಡ್ ಯೋಗ ಆಲ್ಸೋ ನಂಗೆ ತುಂಬ ಇಂಟ್ರೆಸ್ಟು. ಆ್ಯಂಡ್ ಹೈಕಿಂಗ್ ಈಸ್ ಆಲ್ವೇಸ್ ಇಂಟ್ರೆಸ್ಟೆಡ್. ಸೊ ಎಲ್ಲದೂ ಇತ್ತು, ಬಟ್ ವಿ ಪಿಕ್ಡ್ ಅಪ್ ಸೈಕ್ಲಿಂಗ್ ಮೋರ್ ಅಂದ್ಕೊಳ್ತೀನಿ ಈಗ. ದೆನ್ ಆಫ್ಟರ್ ದ್ಯಾಟ್ ಒಂದಾದಮೇಲೆ ಒಂದು ಹಾಗೆ ಮನಾಲಿ ಲೇ ಕಾರ್ದುಂಗ್ಲ ಮಾಡ್ಬೋದು ಅಂತ ನಮ್ಮ ಟೀಮ್ ಬಿಲ್ಡ್ ಆಯಿತು. ಹೀಗೆ ಸೊ ಒಂದು ಕೋರ್ ಟೀಮಲ್ಲಿ ಒಂದು 15 of us ಫ್ರಮ್ ದ ಬಿಗಿನಿಂಗಿಂದ ಇದ್ದೀವಿ ನಾವೆಲ್ಲ ಒಟ್ಟಿಗೆ. ಅದರಲ್ಲಿ ಕಂಪ್ನಿ ಲೈಕ್ ಆಂಟ್ರಪ್ರಿನರ್ಸ್ ಇದ್ದಾರೆ, ಆಮೇಲೆ ಹೌಸ್ ವೈಫ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬಿಸ್ನೆಸ್ ಮೆನ್ ಇದ್ದಾರೆ. ಸೊ ಎಲ್ಲ ಥರ ಇಟ್ಸ್ ಅ ಮಿಕ್ಸ್ಡ್ ವಿತ್ ಆಫ್ ಪೀಪಲ್ ಆರ್ ವಿ ಹ್ಯಾವ್ ಬಿಕಮ್ ಅ ಫ್ಯಾಮಿಲಿ. ಈಗ ನಾವು ಒಂದಾದಮೇಲೆ ಒಂದು ಎಕ್ಸ್ಪಿಡಿಷನ್ಸ್ನ ಒಟ್ಟಿಗೆ ಅಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ. ಸೊ ನಮ್ಮ ವೇವ್ ಲೆಂತು ಚೆನ್ನಾಗಿ ಸೆಟ್ ಆಗುತ್ತೆ. ಅದರಿಂದ ಮೇ ಬಿ ಒಂದೊಂದೇ ಎಕ್ಸ್ಪಿಡಿಷನ್ನ ನಾವು ಮಾಡ್ಕೊಳ್ತಾ ಬರೋಕ್ಕೆ ಸಾಧ್ಯ ಆಯಿತು. ಸೊ ಮನಾಲಿ ಲೇ ಕಾರ್ದುಂಗ್ಲ ಆದ ತಕ್ಷಣ ಮೇ ಬಿ ಹರೀಶ್ ಸ್ಟಾರ್ಟೆಡ್ ಒಂದಿನ ನಾವು K2K ಮಾಡಬೇಕು ಅಂತ. ನಾನು ಹರೀಶ್ ಈಸ್ ಮೈ ಹಸ್ಬೆಂಡ್, ಈಸ್ ಆಲ್ಸೋ ಒನ್ ಅಮಾಂಗ್ ದ ಟೀಮ್ ಮೆಂಬರ್. ನಾನು ಏನು ತಮಾಷೆ ಮಾಡ್ತಿದ್ದೀರಾ, K2K ಏನು ಈಸಿನಾ ಅಂತ ನನಗಾಗ್ಲಿಂದನೂ ಐ ಹ್ಯಾಡ್ ಆ್ಯಂಬಿಗ್ವಿಟೀಸ್ ವೆದರ್ ವಿ ಕ್ಯಾನ್ ಡೂ ಇಟ್. ಅದೆಲ್ಲ ಸಾಧ್ಯನಾ, ನಮಗೆ ಸಾಧ್ಯನಾ ಬೈ ಲಿವಿಂಗ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅದೊಂದು ತಲೆಯಲ್ಲಿತ್ತು. ಬಟ್ ಹೀಗೆ 1 year ಆದಮೇಲೆ 1 year ಬೇರೆ ಬೇರೆ ಎಕ್ಸ್ಪಿಡಿಷನ್ಸ್. ಒಂದು ವರ್ಷ ಉಮ್ಲಿಂಗ್ಲಾ ಅಂತ, ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ಪೀಕ್, ಅದು 19,000 ಫೀಟಲ್ಲಿತ್ತು. ಸೊ ಅದನ್ನು ಮಾಡಿದ್ವಿ. ಸೊ ಹಾಗೆ ಮಾಡ್ತಾ ಈ ಇಯರ್ದು ಏನು ಪ್ಲ್ಯಾನು, ಒಂದೊಂದು ಇಯರ್ಗೂ ಆಗಸ್ಟಲ್ಲಿ ಒಂದೊಂದು ಇವೆಂಟ್ ಮಾಡ್ಕೊಳ್ತಾ ಬಂದಿದ್ದೀವಿ. ಒಂದು ಬಿಫೋರ್ ಲಾಸ್ಟ್ ಇಯರ್ ವಿ ಡಿಡ್ KGL ಟ್ರೆಕ್ ಅಂತ, ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಅಂತ. ದ್ಯಾಟ್ ವಾಸ್ ಆಲ್ಸೋ ಅಲ್ಟಿಮೇಟ್ ಟ್ರೆಕ್. ಅದು ನನ್ನ ಲೈಫಲ್ಲಿ ನಾನು ಮಾಡಿರೋದು. ಭಾಳ ಬ್ಯೂಟಿಫುಲ್ಲು ಕಾಶ್ಮೀರ್ದು ವ್ಯಾಲೀಸ್ನೆಲ್ಲ ನೋಡಿಕೊಂಡು ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದೆ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಅಗೇನ್ ಈ K2K ಅಂತ ವಿಷಯ ಬಂತು. ಸೊ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಬ್ಯಾಕ್ ಔಟ್. ಇಲ್ಲ ಕಷ್ಟ ಆಗುತ್ತೆ ನನಗೆ, ಬಿಕಾಸ್ ಎನಿಥಿಂಗ್ ಈ ಚಾಲೆಂಜ್ ತೊಗೊಳ್ಳೋದು ದೊಡ್ಡದಲ್ಲ, ಅದಕ್ಕೆ ಪ್ರಾಕ್ಟೀಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಆ ಪ್ರಾಕ್ಟೀಸಿಗೆ ಟೈಮ್ ತೆಗೆಯೋದು ನಮ್ಮಂಥವ್ರಿಗೆ ಸ್ವಲ್ಪ ಇಟ್ಸ್ ಡಿಫಿಕಲ್ಟ್. ಅಂದರೆ ಮನೆ ಮಕ್ಕಳು, ಹೌಸ್ ಹೋಲ್ಡ್ ಕಮಿಟ್ಮೆಂಟ್ಸ್ ಜೊತೆಗೆ ಪ್ರೊಫೆಷ್ನಲ್ ಕಮಿಟ್ಮೆಂಟ್ಸು, ಸೊ ಆ್ಯಂಡ್ ಸೋಷಿಯಲ್ ಕಮಿಟ್ಮೆಂಟ್ಸ್, ಇವೆಲ್ಲದನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಮೇ ಬಿ ಕಷ್ಟ ಆಗ್ಬೋದು ಅಂತ ಐ ಬ್ಯಾಕ್ಡ್ ಔಟ್ ಇನಿಷಿಯಲಿ. ದೆನ್ ಐ ವಾಸ್ ಕನ್ವಿನ್ಸ್ಡ್, ಇಲ್ಲ ಮಾಡಿದ್ರೆ ಈಗ ಮಾಡ್ಬೋದು, ಟೀಮ್ ಈಸ್ ಆಲ್ಸೋ ರೆಡಿ, ಲೆಟ್ಸ್ ಡೂ ಇಟ್ ಅಂತ. ಸೊ ಒಂದು 5-6 monthsinದನೇ ಎಲ್ಲ ವಿನಯ್ ಸರ್ ಮತ್ತು ಹರೀಶ್ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಸೊ ನಮ್ಮದೇನು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಿತ್ತು ಅಷ್ಟೇ. ಸೊ ದ್ಯಾಟ್ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಎವ್ರಿ ಡೇ ಗೆಟ್ಟಿಂಗ್ ಅಪ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಬ್ರೇಕ್ಫಾಸ್ಟು ಅಂತ ನನ್ನ ಮಗನಿಗೆ ಒಂದಿಷ್ಟು ಪ್ಯಾಕ್ ಮಾಡೋದು. ದೆನ್ ವಿ ಹ್ಯಾವ್ ಟು ಸಿಟ್ ಆನ್ ದ ಸ್ಯಾಡಲ್, ಪ್ರಾಕ್ಟೀಸ್ ಫಾರ್ 80 kilometers or 90 kilometers. ಆ ಥರ ಒಂದು ಆಲ್ಮೋಸ್ಟ್ ಒಂದು 3-4 months ಮಾಡಿದ್ದೀವಿ. ವೀಕ್ಲಿ ಟಾರ್ಗೆಟ್ ಅಂತ ಕೊಟ್ಟಿದ್ರು ನಮಗೆ. ಇನ್ಫ್ಯಾಕ್ಟ್ ಫಸ್ಟ್ ವೀಕಲ್ಲಿ ಒಂದು 300 kilometers ಮಾಡಬೇಕು ನೀವು, ಅಂದರೆ ಫಸ್ಟ್ ಮಂತ್ ಆಫ್ ಎವ್ರಿ ವೀಕ್ ವಿ ಹ್ಯಾವ್ ಟು ಕಂಪ್ಲೀಟ್ 300 kilometers ಇನ್ ಅ ವೀಕ್, ಆ ಥರ ಎಲ್ಲ. ಸೊ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಬಂದ್ವಿ ಪ್ರಾಕ್ಟೀಸ್. ಆಮೇಲೆ
ಔಟ್ ಆಫ್ ಇದು ಹೋದ್ವಿ, 200 ಮಾಡ್ತಿದ್ವಿ. ಆಮೇಲೆ ಒಂದು ಸಲ ಮೈಸೂರು ಟು ಕನ್ಯಾಕುಮಾರಿ ಇದು ಮಾಡಿದ್ವಿ ನಾವು, ಧನುಷ್ಕೋಡಿ, ರಾಮೇಶ್ವರಂ ಆ್ಯಂಡ್ ಧನುಷ್ಕೋಡಿ ಕೂಡ ಮಾಡಿದ್ವಿ ಪ್ರಾಕ್ಟೀಸ್ ರೈಡ್ಸ್ ಅಂತ. ಸೊ ಆ ಪ್ರಾಕ್ಟೀಸ್ ರೈಡ್ಸ್ ವಾಸ್ ಬಿಕಮಿಂಗ್ ವೆರಿ ಹೆಕ್ಟಿಕ್ ಅನ್ನಿಸ್ತಿತ್ತು. ವಾಪಸ್ ಬಂದು ಆಫೀಸಲ್ಲಿ ಕೂರಬೇಕಿತ್ತು ಆ್ಯಂಡ್ ಅದರ್ ಕೆಲಸಗಳು ಆ್ಯಂಡ್ ದ ಲಿಸ್ಟ್ ಗೋಸ್ ಆನ್. ಸೊ ಫೈನಲಿ ಸೆಪ್ಟೆಂಬರಲ್ಲಿ ನಾವು ಸ್ಟಾರ್ಟ್ ಮಾಡೋ ಡೇಟ್ ಬಂದೇ ಬಿಡ್ತು. 21st or 22nd ವಿ ಸ್ಟಾರ್ಟೆಡ್ ಫ್ರಮ್ ಲಾಲ್ ಚೌಕಿಂದ. ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಒಂದು ಇತ್ತು ಟೆನ್ಷನ್ನು, ನಾವು ಮಾಡ್ತೀವಾ ಮುಗಿಸ್ತೀವಾ ಆ ಥರ ಎಲ್ಲ ಆ ಒಂದು ಭಯ ಇತ್ತು, ಜೊತೆಲಿ ಎಕ್ಸೈಟ್ಮೆಂಟು ಇತ್ತು. ವಿ ಡೋಂಟ್ ನೋ ದಾರಿಲಿ ಸಿಗೋರೆಲ್ಲ ಅಲ್ಲಿ ತನಕ ಹೋಗ್ತೀರಾ ಅಂತ ಸುಮಾರು ಜನ ನಮ್ಮನ್ನು ಕಾಶ್ಮೀರಲ್ಲಿ ದಾರಿಲಿ ಬೇರೆ ಬೇರೆ ಕಡೆ ಎಲ್ಲ ಕೇಳ್ತಾ ಇರೋರು. ಕೇಳಿದಾಗ ಹೌದಾ, ಆರ್ ವಿ ಡೂಯಿಂಗ್ ದ್ಯಾಟ್ ಬಿಗ್ ಟ್ರ್ಯಾಕ್ ಆಫ್ NH44 ಫ್ರಮ್ ಸ್ಟಾರ್ಟ್ ಟು ಎಂಡ್ ಮಾಡ್ತೀವಾ ಅಂತ ಒಂದಿತ್ತು. ಬಟ್ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ಅವತ್ತಿನ ದಿನ ಒಂದು ಟಾರ್ಗೆಟ್ 180 or 200 ಕಿಲೋಮೀಟರ್ಸ್ ನಮಗೆ ಟಾರ್ಗೆಟ್ ಕೊಟ್ಟಿರೋರು. ಅದನ್ನು ಮುಗಿಸೋದೇ ಈಸ್ ಅವರ್ ಮೇನ್ ಚಾಲೆಂಜ್. ಆ್ಯಂಡ್ ದ ಹೋಲ್ 22 days ಆಫ್ ಎಕ್ಸ್ಪಿಡಿಷನ್ ವಾಸ್ ಡಿವೈಡೆಡ್ ಇಂಟು 3 phases. 1 ವೀಕಲ್ಲಿ ನಾವು ಡೆಲ್ಲಿ ರೀಚ್ ಆಗಬೇಕಿತ್ತು, 2nd ವೀಕಲ್ಲಿ ನಾಗ್ಪುರ್ಗೆ ಹೋಗಬೇಕಿತ್ತು, 3rd ವೀಕಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗಬೇಕಿತ್ತು. ಸೊ ನಾವು ತುಂಬ ಸ್ಟಾರ್ಟಿಂಗಿಂದನೇ ಕನ್ಯಾಕುಮಾರಿ ಅಂತ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಎಸ್ಪೆಷಲಿ ನಾನಂತೂ ನಂದು ಇವತ್ತಿಂದು ಏನು ಟಾರ್ಗೆಟ್ ಇದೆ ಅದು ಮುಗಿದ್ರೆ ನನಗೆ ಸಾಕಾಗಿತ್ತು. ಸೊ ಇದೇ ಥರ ಮಾಡಿಕೊಂಡು, ಅಂದರೆ ದೇರ್ ವೆರ್ ಮೆನಿ ಚಾಲೆಂಜಸ್. ವಿದೌಟ್ ಚಾಲೆಂಜಸ್ ಯಾವ ಲೈಕ್ ಇಟ್ ವಿಲ್ ನಥಿಂಗ್ ಈಸ್ ಕಂಪ್ಲೀಟೆಡ್. ಸೊ ದಾರಿಲಿ ಫಸ್ಟ್ ವೀಕ್ ಅಂತೂ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಡೆಲ್ಲಿ ರೀಚ್ ಆದಮೇಲೂ ಬಿಸಿಲು. ಸೊ ಆ ಒಂದು ಹೈ ಬಿಸಿಲು, ಆ ಟೆಂಪ್ರೇಚರಲ್ಲಿ ಹೊಡೆಯೋದಕ್ಕೆ ತುಂಬಾ ಕಷ್ಟ ಆಗೋಗ್ಬಿಡೋದು. 11 to 3 ವಾಸ್ ದ ವೆರಿ ಚಾಲೆಂಜಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಬಟ್ ಸಮ್ಹೌ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಶೆಲ್ಟ್ರ್ ತೊಗೊಂಡು, ಲಂಚ್ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸಮ್ಹೌ, ಆಮೇಲೆ ಈವ್ನಿಂಗ್ ಅಷ್ಟೊತ್ತಿಗೆ ವಿ ಯೂಸ್ ಟು ಎಂಡ್ ಅಪ್ ಬೈ 6 o'clock or ಮ್ಯಾಕ್ಸಿಮಮ್ 7 o'clock ವಿ ಯೂಸ್ ಟು ಎಂಡ್ ಅಪ್ ಅವರ್ ಡೈಲಿ ಟಾರ್ಗೆಟ್ಸ್. ಸೊ ಅದೇ ರೊಟೀನ್ ಆಗೋದು ನಮಗೆ. 3 o'clock ಹೇಳ್ಬೇಕು. ಸೊ ಆ ಪ್ರಾಕ್ಟೀಸಿಗೆ ಎವ್ರಿ ಡೇ ಬಂದು ಕೂರೋದು ಇಟ್ಸ್ ನಾಟ್ ಈಸಿ. ಈಗ ನೆನೆಸ್ಕೊಂಡ್ರೆ ಇದನ್ನೆಲ್ಲ ಮಾಡಿದ್ವಾ ಅಂತ ಅನಿಸುತ್ತೆ. ಬಟ್ ಹೋಲ್ ಟೀಮ್ ವಾಸ್ ಸೋ ಪಾಸಿಟಿವ್, ಸೋ ಸಪೋರ್ಟಿವ್. ಒಬ್ರಿಗೊಬ್ರಿಗೆ ದೇ ಆರ್ ಇಂಡೈರೆಕ್ಟ್ಲಿ ಮೋಟಿವೇಟಿಂಗ್ ಆ್ಯಕ್ಚುಲಿ. ಸೊ ಯಾರಿಗೂ ಒಂದು ನೋ ನೆಗೆಟಿವ್ ಥಾಟ್ಸ್ ಯಾರಿಗೂ ಬರಲಿಲ್ಲ. ಆ ಇರೋ 11 ಮೆಂಬರ್ಸಲ್ಲಿ ನಾವು ಹುಡುಗಿರು 5 ಜನ ಇದ್ವಿ, ಮೆನ್ 6 ಮೆಂಬರ್ಸ್ ಇದ್ದರು. ಸೊ ಇಷ್ಟು ಜನದಲ್ಲಿ ದ ಮೇನ್ ಪಾಯಿಂಟ್ ಅಟ್ರಾಕ್ಷನ್ ವಾಸ್ ನೋಬಡಿ ವಾಸ್ ಸೇಯಿಂಗ್ ನೋ ಟು ಎನಿಥಿಂಗ್, ಎನಿ ಚಾಲೆಂಜ್. ಇವತ್ತು 200 ಮಾಡಬೇಕಾ? ಎಸ್ ಮಾಡ್ತೀವಿ. ಸೊ ಇವತ್ತು 200 ಕ್ರಾಸ್ ಮಾಡಬೇಕಾಗತ್ತೆ, ಬಿಕಾಸ್ ನಾವು ಅಲ್ಲಿ ರೀಚ್ ಆಗಿಬಿಟ್ರೆ ನಾಳೆಗೆ ಈಸಿ ಆಗುತ್ತೆ ಅಂತ ಅನ್ನೋರು ವಿನಯ್ ಸರ್. ಸೊ ಆಗ ಹೌದು ಮಾಡಿಬಿಡೋಣ ಸರ್, ಒಂದೇ ಇಲ್ಲ ಮಾಡೋಣ ಇವತ್ತು. ಸೊ ಹಾಗೆ ಮೈಂಡನ್ನು ಫಿಕ್ಸ್ ಮಾಡ್ಕೊಂಬಿಡ್ತಿದ್ವಿ, ಸಿಂಪಲ್. ಸೊ ಆಯ್ತು, ಪೇಯ್ನ್ಸ್ ಬರೋದು, ಸೋರ್ನೆಸ್ ಇರೋದು. ಸೊ ಎವ್ರಿ ಡೇ ಯೂಸ್ ಟು ಗೋ. ಆಮೇಲೆ ಅದು ಇದು ಮಸಾಜ್ ಮಾಡ್ಕೊ ಆ್ಯಂಡ್ ಮತ್ತೆ ಮಾರ್ನಿಂಗ್ 7 ಅಷ್ಟೊತ್ತಿಗೆ ನಾರ್ಮಲ್ ಬಂದಲ್ಲಿ ಕೂತಿರ್ತಿದ್ವಿ ಸ್ಯಾಡಲ್ ಮೇಲೆ. ಸೊ ದಟ್ ವಾಸ್ ಅವರ್ ರೊಟೀನ್ ಫಾರ್ ದ ಡೇ ಇರೋದು. ಬಿಟ್ ಟಫ್, ಬಟ್ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ವೆರಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ಅವರ್ ಜರ್ನಿ ದಾರಿನಲ್ಲಿ 3658 kilometers ವಿ ಟುಕ್ ಟು ರೀಚ್ ಟು ಕನ್ಯಾಕುಮಾರಿ ಫ್ರಮ್ ಕಾಶ್ಮೀರಿಂದ. ಅಂದರೆ ಲಾಟ್ ಆಫ್ ಸ್ಟೋರೀಸು ದಾರಿಲಿ ಸಿಗೋ ನಮಗೆ ಎಲ್ಲದನ್ನೂ ವಿ ಯೂಸ್ ಟು ಎಂಜಾಯ್. ಒಂದು ಸ್ಮಾಲ್ ಟೀನು ವಿ ಯೂಸ್ ಟು ಎಂಜಾಯ್. ಆ್ಯಂಡ್ ದ ಜನ, ಅದ್ರ ಕಲ್ಚರು, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಫುಡ್ ನಾವೆಲ್ಲರೂ ಇಷ್ಟಪಡ್ತಿದ್ವಿ. ಬಟ್ ನಮ್ಮ ಟೀಮಲ್ಲಿ ನಾವು
ಕರ್ಕೊಂಡು ಹೋಗ್ಬಿಟ್ಟಿದ್ವಿ, ಲೈಕ್ ದ ಕುಕಿಂಗ್ ಟೀಮೇ ನಮ್ಮ ಜೊತೆ ಬಂದಿದ್ದರು. ಸೊ ನಾವೇನು ನಮಗೆ ತುಂಬ ಚೆನ್ನಾಗಿ ಫುಡ್ ಮಾಡಿಕೊಡೋರು, ಅದರಿಂದ ನಮಗೇನು ಒಂಥರ ಹೆಲ್ತ್ ಇಶ್ಯೂಸ್ ಬರ್ತಿರ್ಲಿಲ್ಲ ಅದರಲ್ಲಿ. ಅದೇ ರೊಟೀನೇ ಆಗೋದು ನಮಗೆ, ಸೇಮ್ ರೊಟೀನ್ ಫಾರ್ ಆಲ್ 22 days. ವಿ ನೆವರ್ ಯೂಸ್ ಟು ಮಿಸ್ ಎನಿ ಆಫ್ ದ ಇನ್ ಬಿಟ್ವೀನ್, ಅದು ತಿನ್ನೋದು ಜಂಕ್ ತಿನ್ನೋದು ಆ ಥರದ್ದೇನೂ ಮಾಡ್ಕೋತಿರ್ಲಿಲ್ಲ. ವಿ ಯೂಸ್ ಟು ಕೀಪ್ ಆರ್ ಗಟ್ ಕ್ಲೀನ್. ಸೊ ಭಯ ಇರೋದಲ್ಲ, ನಮ್ಗೆ ಏನಾರು ಆಗಿಬಿಟ್ರೆ ಎಕ್ಸ್ಪಿಡಿಷನಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ. ಸೊ ಐ ಥಿಂಕ್ ವಿ ಹ್ಯಾವ್ ಮ್ಯಾನೇಜ್ ಪ್ರಿಟಿ ವೆಲ್ ಅಂದ್ಕೊಳ್ತೀನಿ. ಸೊ ದಟ್ ಈಸ್ ಹೌ ವಿ ಫಿನಿಶ್ಡ್. ಆ್ಯಂಡ್ ಬ್ಯಾಂಗ್ಳೂರಿಗೆ ಬಂದಾಗ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಎಲ್ಲರೂ ಮೈಸೂರಿಂದ ಸುಮಾರು ಜನ ಸೈಕ್ಲಿಂಗ್ ಫೆಟರ್ನಿಟಿಯಿಂದ ಬಂದರು, ಆ್ಯಂಡ್ ಫ್ಯಾಮಿಲೀಸ್ ಬಂದರು, ಮಕ್ಕಳು ಬಂದರು. ಎಲ್ಲರೂ ಆ ಟೈಮಲ್ಲಿ ಮೀಟ್ ಮಾಡಿದ್ದು ಆಫ್ಟರ್ ಐ ಥಿಂಕ್ ಇಟ್ ವಾಸ್ 3 weeks ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಸೊ ನಮ್ಮ ಎಲ್ಲ ಫ್ಯಾಮಿಲಿನ ನೋಡೋದು ಅದೊಂಥರ. ಇನ್ನೇನು ಫಿನಿಷಿಂಗ್ ಲೈನಲ್ಲಿ ಇದ್ವಿ ನಾವು. ಇನ್ನೊಂದು 3 days ಟು ರೀಚ್ ಕನ್ಯಾಕುಮಾರಿ ಇದ್ವಿ ಆ ಟೈಮಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ. ಸೊ ದ್ಯಾಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎವ್ರಿ ವೀಕೆಂಡ್ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಒಂದು ವೀಕೆಂಡ್ ಡೆಲ್ಲಿನಲ್ಲಿ ಇಂಡಿಯಾ ಗೇಟ್ ಮುಂದೆ ಸೈಕಲಲ್ಲಿ ಹೋಗಿದ್ವಿ. ಆಮೇಲೆ ನಾಗ್ಪುರಲ್ಲಿ ಒನ್ ಆಫ್ ದ ಸಂಡೇ ವಿ ಸ್ಟೇಡ್ ಇನ್ ನಾಗ್ಪುರ್, ವೇರ್ ಒಂದು ಮ್ಯಾರಥಾನ್ ವಾಸ್ ಹ್ಯಾಪನಿಂಗ್ ಆ್ಯಂಡ್ ವಿ ವರ್ ಕಾಲ್ಡ್ ಆಸ್ ಗೆಸ್ಟ್ ದೇರ್. ಸೊ ಅದೊಂದು ಎಕ್ಸೈಟ್ಮೆಂಟ್. ಸೊ ಎವ್ರಿ ಡೇ ವಿ ಹ್ಯಾವ್ ಅ ಸ್ಟೋರಿ ಟು ಟೆಲ್, ಆ್ಯಂಡ್ ಎವ್ರಿ ಡೇ ವಾಸ್ ಸೋ ಕ್ಯೂರಿಯಸ್ ಫಾರ್ ಅಸ್, ಇವತ್ತೇನು ಸಿಗ್ಬೋದು ದಾರಿಲಿ ಅಂತ. ಆ್ಯಂಡ್ ತುಂಬ ಆ ಟ್ರಕ್, ತುಂಬ ರೋಡು ಹಾರಿಬಲ್ ಆಗಿತ್ತು. ಲೈಕ್ ಒಂದು ಸ್ಟಾರ್ಟಿಂಗ್ ಒಂದು 3-4 days ರೋಡ್ಸ್ ಚೆನ್ನಾಗಿರಲಿಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ರೋಡೇ ಇರಲಿಲ್ಲ. ಮಧ್ಯಪ್ರದೇಶಲ್ಲೆಲ್ಲ ರೋಡೇ ಚೆನ್ನಾಗಿರಲಿಲ್ಲ. ಸೊ ದಟ್ ಈಸ್ ಆಲ್ ಲಿಟಲ್ ಪೇನ್ಫುಲ್ ಆ್ಯಂಡ್ ವೆರಿ ರಿಸ್ಕಿ many a times, because there are all the chances of getting into some trouble. ನನಗೇ ಒಂದು 2-3 ಎಕ್ಸ್ಪೀರಿಯನ್ಸ್ ಆಯಿತು ಟ್ರಾಫಿಕಲ್ಲಿ ಬಂದು. ಸೊ ಸುಮಾರು ಇದರಿಂದ ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ರಿಮೆಂಬರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಫಾರ್ ಅಸ್, ಗಿವಿಂಗ್ ಅಸ್ to talk about this K2K journey. Thank you.